ಬಸವಣ್ಣನವರು ಯಾಕೆ ನಮಗೆ ಮುಖ್ಯ ಆಗ್ತಾರೆ ಅಥವಾ ವಚನಕಾರರು ಇವತ್ತಿಗೆ ಯಾಕೆ ಮುಖ್ಯ ಆಗ್ತಾರೆ ಅನ್ನೋದ್ರ ಬಗ್ಗೆ ನಾವು ತುಂಬ ಗಂಭೀರವಾಗಿ ಚಿಂತನೆ ಮಾಡಬೇಕಾಗಿದೆ. ಬಂಧುಗಳೇ, 12ನೇ ಶತಮಾನದಲ್ಲಿ ಬಸವಣ್ಣನವರು ಹುಟ್ಟದೇ ಇದ್ದಿದ್ರೆ ಇವತ್ತಿನ ಜಗತ್ತು ಹೇಗಿರ್ತಿತ್ತು ಅನ್ನೋದ್ರ ಕಡೆ ಸ್ವಲ್ಪ ಗಮನ ಹರಿಸ್ಬೇಕಾಗತ್ತೆ. ಅಥವಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತವ್ರು ಹುಟ್ಟದೇ ಇದ್ದಿದ್ರೆ ಈ ಭಾರತ ಹೇಗಿರ್ತಿತ್ತು ಅಂತ ಊಹಿಸ್ಕೊಳ್ಬೇಕಾಗತ್ತೆ. ಬುದ್ಧನಂತವರು ಈ ನಾಡಿಗೆ ಬೆಳಕನ್ನು ಕೊಡದೇ ಇದ್ದಿದ್ರೆ ಹೇಗಿರ್ತಿತ್ತು ಅನ್ನುವಂಥದ್ರ ಕಡೆಗೆ ನಾವು ಹೋಗಬೇಕಾಗತ್ತೆ. ಯಾಕೆ ಅಂತಂದರೆ ಈ ಅಸಮಾನತೆ ಅಥವಾ ಜಾತಿಯ ಕ್ರೌರ್ಯ ಅಟ್ಟಹಾಸದ ನಡುವೆ ಎಲ್ಲೋ ಒಂದು ಕಡೆ ವಿಜೃಂಭಿಸ್ತಾ ಇದ್ದಂಥ ಸಮಾಜಕ್ಕೆ ಒಂದು ಚಿಕಿತ್ಸಕ ಮನೋಭೂಮಿಕೆಯಾಗಿ ಬಂದಂಥವರು ಈ ದಾರ್ಶನಿಕರು. ಯಾಕೆಂದರೆ ಎಲ್ಲೆಲ್ಲಿ ಈಗ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿದಾಗೆ ಎಲ್ಲಿ ಅಧರ್ಮ ಅನ್ಯಾಯ ತಾಂಡವ ಆಡುತ್ತೋ ಅಲ್ಲೊಬ್ಬ ಮಹಾಪುರುಷ ಹುಟ್ಟಿ ಬರ್ತಾನೆ ಅನ್ನುವ ಕಾರಣಕ್ಕೆ ಇವರೆಲ್ಲರೂ ಕೂಡ ಬಂದ್ರೇನೋ ಅಂತ ಇವತ್ತಿನ ನಾವು ಅನೇಕ ದಾರ್ಶನಿಕರು, ಸಮಾಜ ಸುಧಾರಕರು ಅಥವಾ ನಾವೇನು ಇವತ್ತು ಸಮಾಜದ ಧ್ವನಿಯಾಗಿ ನಿಂತಹ ಎಲ್ಲ ಮಹನೀಯರನ್ನು ಯಾವುದು ಜಾತಿಗೋ ಮತಕ್ಕೋ ಪಂಥಕ್ಕೋ ನೇತು ಹಾಕುವಂಥದ್ದು ಕೂಡ ನಮ್ಮ ಕಣ್ಣೆದುರುಗಡೆ ಇದೆ. ಇವರ್ಯಾರೂ ಕೂಡ ಸ್ವಾರ್ಥಕ್ಕಾಗಿ ಅಥವಾ ಒಂದು ಸಮುದಾಯದ ಏಳಿಗೆಗಾಗಿ ಹೋರಾಟ ಮಾಡಿದಂಥವರಲ್ಲ, ಬದುಕಿದಂಥವರಲ್ಲ. ಇವರ ನಿಲುವೇ ಜಾತ್ಯತೀತವಾದಂಥ ನಿಲುವು. ಇವರು ಬಯಸಿದ್ದೇ ಸರ್ವಸಮಾನತೆಯ ಸಮಾಜದ ಪರಿಕಲ್ಪನೆ. ಯಾರೂ ಕೂಡ ನೊಂದು ಬೆಂದು ಕಣ್ಣೀರನ್ನು ಸುರಿಸ್ಕೊಂಡಾಗೆ ಇರಬಾರ್ದು ಅಂತ ಪ್ರಯತ್ನ ಪಟ್ಟಂಥವ್ರು. ಅದಕ್ಕೇ ಯಾಕೆ ಬಸವಣ್ಣನವರು ಅಥವಾ ವಚನಕಾರರು ಇವತ್ತಿಗೆ ರೆಲೆವೆಂಟ್ ಪ್ರಸ್ತುತ ಆಗ್ತಾರೆ ಅನ್ನೋದು ಬಹಳ ಮುಖ್ಯವಾದಂಥ ಸಂಗತಿ. ಕತ್ತಲೆ ಮನೆಗೆ ಬೆಳಕಚ್ಚೋದಿದೆಯಲ್ಲ, ಅದು ಬಹಳ ಮುಖ್ಯವಾದಂಥದ್ದು. ಅದಕ್ಕೆ ಅದನ್ನು ಅರಿವು ಕೊಟ್ಟದ್ದು ಅಂಥೇಳಿ ನಮಗೆ ಸಿದ್ದರಾಮರ ವಚನ ಒಂದಿದೆ, ಕ್ಷಮಿಸಿ ಜಕ್ಕಣ್ಣಯ್ಯನ ವಚನ ಒಂದಿದೆ, ಕತ್ತಲೆ ಮನೆಯೊಳಗೆ ಬೆಳಗುಂಟೇನಯ್ಯ ಅಂತ. ಜಕ್ಕಣ್ಣಯ್ಯನ ವಚನ ಎಷ್ಟು ಅದ್ಭುತವಾಗಿದೆ ಅಂತಂದರೆ, ಕತ್ತಲೆ ಮನೆಯೊಳಗೆ ಬೆಳಗುಂಟೇನಯ್ಯ, ಆ ಕತ್ತಲೆ ಮನೆಯೊಳಗೆ ಜ್ಯೋತಿಯ ಮುಟ್ಟಿಸಲು ಕತ್ತಲೆ ಹರಿದು ಹೋಯಿತು ನೋಡ. ಈ ಪರಿಯಾದಲ್ಲಿ ಮನವೆಂಬ ಕತ್ತಲೆಯಲ್ಲಿ ಜ್ಞಾನವೆಂಬ ಜ್ಯೋತಿಯ ಮುಟ್ಟಿಸಲು ಒಳ ಹೊರಗೆ ಪರಿಪೂರ್ಣವಾಗಿ ಬೆಳಗಾಯಿತ್ತು ನೋಡ ಝೇಂಕಾರ ನಿಜಲಿಂಗ ಪ್ರಭುವೇ ಅಂಥೇಳಿ ಜಕ್ಕಣ್ಣಯ್ಯನವರು ಮಾತಾಡ್ತಾರೆ. ಅಂದರೆ ಯಾವ ಮನಕ್ಕೆ ಕತ್ತಲೆ ಇರ್ತದೆ, ಯಾವ ಸಮಾಜದಲ್ಲಿ ಕತ್ತಲೆ ಇರ್ತದೆ, ಇಂಥ ದಾರ್ಶನಿಕರು ಜ್ಞಾನದ ಬೆಳಕನ್ನು ಕೊಟ್ಟಾಗ ಸಹಜವಾಗಿ ಕತ್ತಲೆ ದೂರ ಆಗುತ್ತೆ, ಬೆಳಕು ಬರಲಿಕ್ಕೆ ಸಾಧ್ಯತೆ ಆಗತ್ತೆ. ಅದಕ್ಕೇ ಸಿದ್ದರಾಮೇಶ್ವರರು ಒಂದು ಕಡೆ ಹೇಳ್ತಾರೆ, ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿರಸವೆಂಬ ತೈಲವನೆರೆದು ಆಚಾರವೆಂಬ ಭಕ್ತಿಗೆ ಬಸವಣ್ಣನೆಂಬ ಜ್ಯೋತಿ ಮುಟ್ಟಿಸಲು ತೊಳಗಿ ಬೆಳಗುತ್ತಿದ್ದಿತಯ್ಯ ಶಿವನ ಪ್ರಕಾಶ. ಆ ಬೆಳಗಿನೊಳಗೆ ಒಪ್ಪುತ್ತಿರ್ದರಯ್ಯ ಅಸಂಖ್ಯಾತ ಭಕ್ತ ಮಹಾಗಣಗಳು. ಶಿವಭಕ್ತರಿದ್ದ ಕ್ಷೇತ್ರ ಅವಿಮುಕ್ತವೆಂಬುದು ಹುಸಿಯೇ, ಶಿವಭಕ್ತರಿದ್ದ ದೇಶ ಪಾವನವೆಂಬುದು ಹುಸಿಯೇ. ಗುಹೇಶ್ವರ ಲಿಂಗದಲ್ಲಿ ಎನ್ನ ಪರಮಾರಾಧ್ಯ ಸಂಘನ ಬಸವನ ಮಹಿಮೆ ನೋಡ. ಸಿದ್ದರಾಮಯ್ಯ ಅನ್ನುವಂತಹ ಮಾತಿದೆಯಲ್ಲ, ಆ ಬಸವ ಅನ್ನುವಂಥ ಅಕ್ಷರಕ್ಕೇ ಒಂದೊಂದು ಅಕ್ಷರವೂ ಕೂಡ ಒಂದೊಂದು ಶಕ್ತಿ. ಬಸವಣ್ಣ ಅನ್ನುವಂಥ ಹೆಸರನ್ನು ನೆನಪಿಸಿಕೊಂಡ್ರೇ ಎಲ್ಲೋ ಒಂದು ರೀತಿ ಆ ಚೈತನ್ಯಯುಕ್ತವಾದಂಥ ಚಲನಶೀಲವಾದ ಶಕ್ತಿ ನಮ್ಮ ಮುಂದೆ ಬರುತ್ತೆ. ಅದಕ್ಕೇನು ಹೇಳ್ತಾರೆ, ಬಾ ಎಂಬಲ್ಲಿ ಭವ ಹರಿದಿತ್ತು, ಸಾ ಎಂಬಲ್ಲಿ ಸರ್ವಜ್ಞನಾದೆನು, ವಾ ಎಂಬಲ್ಲಿ ವಚಿಸುವಡೆ ಚೈತನ್ಯಾತ್ಮಕನಾದೆನು ಅನ್ನುವಂತಹ ಮಾತು ಎಲ್ಲ ಸಂದರ್ಭದೊಳಗಡೆನೂ ಕೂಡ ಆ ಮಾತುಗಳನ್ನು ಹೇಳ್ತಾರೆ. ಅದಕ್ಕೆ ಬಸವಣ್ಣನನ್ನು ಕುರಿತ ಹಾಗೆ ಸಿದ್ದರಾಮೇಶ್ವರರು ತುಂಬ ಚಂದವಾದಂಥ ಒಂದು ಮಾತು ಹೇಳ್ತಾರೆ, ಲೌಕಿಕಂಗಳನ್ನೆಲ್ಲ ನೀವು ಕೇಳಿರೆ, ಏಕೈಕ ರುದ್ರನ ಅವತಾರವನರಿದೆನೆಂಬಿರಿ, ನೋಡಿ ನಚ್ಚಿರೆ ಶಿವನ, ಶಿವನು ಬಸವಣ್ಣನಾದ ನೋಡಿರೆ. ಬಸವಣ್ಣ ಗುರುವಾದ, ಬಸವಣ್ಣ ಲಿಂಗವಾದ, ಬಸವಣ್ಣ ಜಂಗಮನಾದ, ಬಸವಣ್ಣ ಪರಿಣಾಮ ಪ್ರಸನ್ನ ಪರವಾದ, ಬಸವಣ್ಣ ಮೂಲತ್ರಯವಾದ, ಬಸವಣ್ಣ ಭಕ್ತಿ ಎರಡುತ್ರಯವಾದ, ಬಸವಣ್ಣ ಆರಾರಿನ ಮೇಲೆ ತೋರಿದ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಹೇಳಿ ಬಸವಣ್ಣ ಗುರು ಲಿಂಗ ಜಂಗಮವಾಗಿ ಬಂದಂಥದ್ದೇ ಒಂದು ದೊಡ್ಡ ಅದ್ಭುತವಾದಂಥ ಬೆಳಕು ಈ ನಾಡಿಗೆ. ಹಾಗಾಗಿ ಅದಕ್ಕೆ GS ಶಿವರುದ್ರಪ್ಪನವರು ಬಸವಣ್ಣನವರನ್ನು ಕುರಿತ ಹಾಗೆ ಹೇಳ್ತಾರೆ, ಇರಬಹುದು ನಿನಗಿಂತ ದೊಡ್ಡವರು. ಎಷ್ಟು ಚೆನ್ನಾಗಿ ರಾಷ್ಟ್ರಕವಿ GS ಶಿವರುದ್ರಪ್ಪನವರು ಬಸವಣ್ಣನವ್ರ ಬಗ್ಗೆ ಮಾತಾಡ್ತಾರೆ ಅಂತಂದರೆ, ಇರಬಹುದು ನಿನಗಿಂತ ದೊಡ್ಡವರು, ಅನುಭಾವದಲ್ಲಿ ಮೇಲೇರಿ ಬಯಲಾದವರು, ಇರಬಹುದು ನಿನಗಿಂತಲೂ ದೊಡ್ಡ ತ್ಯಾಗಿಗಳು ವಿರಾಗಿಗಳು, ಇರಲಾರರೆಂದೇ ತೋರುತ್ತಿದೆ ನಿನ್ನಂತೆ ತನ್ನೊಳಗಿನಂಕು ಡೊಂಕುಗಳನ್ನು ಕಂಡುಕೊಂಡವರು. ಇದು ಭಾಳ ಮುಖ್ಯ. ಯಾಕೆಂದರೆ ಮನೆಯೊಳಗೆ ಮನೆಯೊಡೆಯನಿದ್ದಾನೋ ಇಲ್ಲವೋ ಅಂತ ಹೇಳಬೇಕಾದಾಗ, ಮನೆಯಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜೆ ತುಂಬಿ ಮನೆಯೊಳಗೆ ಮನೆಯೊಡೆಯನಿಲ್ಲ,
ಮನಸ್ಸಲ್ಲೂ ಕೂಡ ಅಷ್ಟೇ ಕಾಮ ಕ್ರೋಧ ಮೋಹ ಲೋಭ ಮದಮತ್ಸರಗಳು ದೇಹದಲ್ಲಿ ತುಂಬಿಕೊಂಡಿದ್ದಾಗ ಅಲ್ಲಿ ಮನೆಯೊಡೆಯ ಇಲ್ಲ ಅಂತಲೇ ಹೇಳುತ್ತೆ. ಅದಕ್ಕೇ ಕತ್ತಲೆ ಮನೆಯೊಳಗೆ ಜ್ಯೋತಿಯನ್ನು ಮುಟ್ಟಿಸಬೇಕಾದಂಥ ಅಗತ್ಯ ಇದೆಯಲ್ಲ, ಅದು ಬಹಳ ಮುಖ್ಯವಾದದ್ದು. ಇರಲಾರರೆಂದೇ ತೋರುತ್ತಿದೆ ನಿನ್ನಂತೆ ಒಳಗು ಹೊರಗುಗಳನ್ನು ಮುಚ್ಚುಮರೆಯಿಲ್ಲದೆಯೇ ದಿನವೂ ಬಚ್ಚಿಟ್ಟು ಬಗೆದು ಮಡಿ ಮಾಡಿ ಇಷ್ಟದೈವದ ಗುಡಿಗೆ ನಡೆ ಮಡಿಯಾಗಿ ಹಾಸಿದವರು ಅಂತ. ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಎರಡೂ ಕೂಡ ಮುಖ್ಯ ಆದರೂ ಅದಕ್ಕೆ ಎರಡೂ ಕೂಡ ಮುಖ್ಯ. ಕೇವಲ ಅಂತರಂಗ ಬಹಿರಂಗ ಯಾವುದೋ ಒಂದು ಅಲ್ಲ, ಅಂತರಂಗವೂ ಶುದ್ಧವಾಗಬೇಕು, ಬಹಿರಂಗವೂ ಕೂಡ ಶುದ್ಧವಾಗಬೇಕು ಅನ್ನುವಂಥದ್ದನ್ನು ಕುರಿತ ಹಾಗೆ ಬಸವಣ್ಣನವರ ನಿಲುವು ಇರ್ತದೆ. ಸಿದ್ದಯ್ಯ ಪುರಾಣಿಕರು ಅದಕ್ಕೆ ಬಸವಣ್ಣನವರನ್ನು ಕುರಿತಂತೆ ಹೇಳ್ತಾರೆ. ಬಸವಣ್ಣನವರು ಮಾಡಿದ ಬದಲಾವಣೆ ಏನು, ಬಸವಣ್ಣನವರು ಕೊಟ್ಟಂತಹ ಸಮಾಜಕ್ಕೆ ಕೊಡುಗೆ ಏನು ಅಂತನ್ನೋದಾದರೆ, ಬಸವನ ಬೆಳಕೆ ಎಲ್ಲಾಡಿ ಬಂದೆ, ಭಾರತವೆಲ್ಲ ಸುತ್ತಾಡಿ ಬಂದೆ, ನಿಟ್ಟುಸಿರೆದೆಯನ್ನು ಬೆಳಗಿಸಿ ಬಂದೆ, ನಿರಾಶೆ ಎದೆಯನ್ನು ತೊಳಗಿಸಿ ಬಂದೆ, ಹೆಣ್ಣಿನ ಕಂಬನಿ ಬತ್ತಿಸಿ ಬಂದೆ, ಆಶಾ ಜ್ಯೋತಿಯ ಹೊತ್ತಿಸಿ ಬಂದೆ, ದೀನರ ಬಾಳನು ಮುಸುಕಿದ ಕಾಳವ ಕಬಳಿಸಿ ಬಂದೆ, ಧವಳಿಸಿ ಬಂದೆ, ಬಸವ ಬೆಳಕೆ ಮುಂದೆಲ್ಲಿಗೆ ಅಂತ. ಎಷ್ಟೋ ಸಂದರ್ಭದಲ್ಲಿ ಅವತ್ತಿಗೆ ಮಹಿಳೆಯರಿಗೆ ಯಾರೋ ಕೆಲವೇ ಜನ ಮಹಿಳಾ ಸಾಧಕರನ್ನು ಬಿಟ್ಟರೆ ಎಷ್ಟೋ ಜನಕ್ಕೆ ಉಸಿರೇ ಇರಲಿಲ್ಲ. 12ನೇ ಶತಮಾನದಲ್ಲಿ ವಚನಕಾರರು ಕೊಟ್ಟಂಥದ್ದು ಅಕ್ಕಮಹಾದೇವಿ ಅಂತವರಿಗೆ ನಾನೀಗಾಗಲೇ ಪ್ರಸ್ತಾಪ ಮಾಡಿದ್ದೇನೆ. ಗೊಗ್ಗವ್ವೆ, ರಮ್ಮವ್ವೆ, ಕೇತಲದೇವಿ ಎಂತಹಂಥವರು, ಸತ್ಯಕ್ಕನಂಥವರು ವಚನಕಾರ್ತಿಯರು ಅಲ್ಲಿ ಬರ್ತಾರೆ. ಮುಕ್ತವಾಗಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುವಂಥದ್ದನ್ನು ಕೂಡ ನಾವಲ್ಲಿ ಕಾಣ್ತಾ ಹೋಗ್ತೀವಿ. ಹಾಗಾಗಿ ವಚನ ಸಾಹಿತ್ಯ, ವಚನಕಾರರು ಕೊಟ್ಟಂತಹ ನಿಲುವು ಬಂಧುಗಳದು ಎಲ್ಲ ಕಾಲಕ್ಕೆ, ಎಲ್ಲ ಪೀಳಿಗೆಗೆ ಸಂಬಂಧಿಸಿದಂಥ ಒಂದು ಅನುಭೂತಿ, ಒಂದು ಜೀವನ ಕ್ರಮ ಅಂತ ಹೇಳಿ ನಾವು ಅಂದ್ಕೋತೇವೆ. ಬಸವಣ್ಣ ಒಂದು ನಿರಂತರ ಚಲಿಸುವ ಚಲನೆ. ಬಸವಣ್ಣನವರು ಯಾವತ್ತಿಗೂ ಕೂಡ ನಿರಂತರ ಚಲನೆಯಾಗಿ ಕಾಣ್ತಾರೆ. ಅದಕ್ಕೆ ಕುವೆಂಪು ಅವರು ಒಂದು ಮಾತನ್ನು ಹೇಳ್ತಾರೆ, ಕಾರ್ತೀಕ ಕತ್ತಲೆಯಲ್ಲಿ ಆಕಾಶ ದೀಪವಾಗಿ ನೀ ಬಂದೆ. ಇದು ರಸಋಷಿ ಕುವೆಂಪು ಅವರು ಬಸವಣ್ಣನವರನ್ನು ಕುರಿತಾಗಿ ಹೇಳಿರುವಂಥ ಮಾತು. ಕಾರ್ತೀಕ ಕತ್ತಲೆಯಲ್ಲಿ ಆಕಾಶ ದೀಪವಾಗಿ ನೀ ಬಂದೆ, ಬಟ್ಟೆಗೆಟ್ಟವರಿಗೊಂದು ದೊಂದಿ ದಿಕ್ಕಾಗಿ. ಯಾರು ದಾರಿ ಕಾಣದೆ ಒದ್ದಾಡ್ತಾ ಇದ್ರೋ, ಹೇಗೆ ಹೊರಗಡೆ ಬರೋದು ಅಂತೇಳಿ ಪರಿತಪಿಸ್ತಾ ಇದ್ರೋ, ಅಂತಹ ಸಂದರ್ಭದ ಒಳಗಡೆ ದೀಪವಾಗಿ ಬಂದೆ. 8 ಶತಮಾನಗಳ ಹಿಂದೆ ಅಗ್ನಿ ಖಡ್ಗವನಾಂತು ಓ ಅಧ್ಯಾತ್ಮ ಕ್ರಾಂತಿವೀರ, ದೇವದಯೆಯೊಂದು ಹೇ ಧೀರಾವತಾರಿ ಶ್ರೀ ಬಸವೇಶ್ವರ ನಿನಗೆ ನಮೋ ನಮಃ ಅಂತ ಹೇಳಿ ಕುವೆಂಪು ಅವರು ಮನುಷ್ಯ ಜಾತಿ ತಾನೊಂದೇ ಒಲಂ ಅಂತ ಹೇಳಿದಂಥ ಪಂಪನನ್ನು, ವಿಶ್ವಮಾನವ ಸಂದೇಶವನ್ನು ಹೇಳಿದಂಥ ಕುವೆಂಪು ಅವರನ್ನು ಕುಲಕುಲವೆಂದು ಹೊಡೆದಾಡದಿರಿ ಅಂತ ಹೇಳಿದಂಥ ಕನಕದಾಸರು, ಮತ್ತು ಜಾತಿ ಎತ್ತಣದು ಅಂತ ಪ್ರಶ್ನೆ ಮಾಡಿದಂತಹ ಸರ್ವಜ್ಞ, ಇವರೆಲ್ಲರೂ ಕೂಡ ಎಲ್ಲೋ ಒಂದು ಕಡೆ 12ನೇ ಶತಮಾನದ ಪಂಪ 10ನೇ ಶತಮಾನದಲ್ಲಿ ಬರ್ತಕ್ಕಂಥ ಕವಿ, 12ನೇ ಶತಮಾನದ ಆ ವಚನಕಾರರು ಕೊಟ್ಟಂಥ ನಿಲುವು ಇದು ಭಾಳ ಮುಖ್ಯವಾದಂಥದ್ದು. ಹಾಗಾಗಿ ವಚನ ಸಾಹಿತ್ಯ ಅಂದ ತಕ್ಷಣ ಬಸವಣ್ಣನವರು ಬಂಧುಗಳೇ ಮಹಾನುಭಾವಿಗಳು, ಸಮಾಜ ಸುಧಾರಕರು, ದಾರ್ಶನಿಕರು, ವಿಚಾರವಾದಿಗಳು, ಸಮಾಜವಾದಿಗಳು, ಅಹಿಂಸಾವಾದಿ, ಮನುಕುಲೋದ್ಧಾರಕ, ಹಿಂದುಳಿದಿರ್ತಕ್ಕಂಥ ಶೋಷಣೆಗೆ ಒಳಗಾಗಿರ್ತಕ್ಕಂಥವರನ್ನು ವಿಚಾರ ಕ್ರಾಂತಿಯ ಮೂಲಕ ಉದ್ಧರಿಸಿದಂಥವರು, ಅಸ್ಪೃಶ್ಯತೆ ಜಾತೀಯತೆಯನ್ನು ನಿವಾರಣೆ ಮಾಡಲಿಕ್ಕೆ ತಂದವರು, ಸ್ತ್ರೀ ಸ್ವಾತಂತ್ರ್ಯಕ್ಕೆ ಹೆಣ್ಣು ಮಾಯಿ ಎಂಬರು ಹೆಣ್ಣು ಮಾಯಿಯಲ್ಲ, ಹೊನ್ನು ಮಾಯಿ ಎಂಬರು ಹೊನ್ನು ಮಾಯಿಯಲ್ಲ, ಮನದ ಮುಂದಣ ಆಸೆಯೇ ಮಾಯೆ ಅಂತ ಹೇಳಿದಂಥ ವಚನಕಾರರ ನಿಲುವಿದೆಯಲ್ಲ, ಅದು ಬಹಳ ಮುಖ್ಯ. ಕೇವಲ ಭೌತಿಕವಾದಂಥ ಮೊಲೆಮುಡಿ ಬಂದರೆ ಹೆಣ್ಣೆಂಬರು, ಗಡ್ಡ ಮೀಸೆ ಬಂದರೆ ಗಂಡೆಂಬರು, ನಡುವೆ ಸುಳಿವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ರಾಮನಾಥ್ ಅಂತೇಳಿ ದೇವರದಾಸಿಮಯ್ಯನವರು ಏನು ಹೇಳ್ತಾರೆ, ನೋಡುವ ದೃಷ್ಟಿ ಅದು ಚಂದವಾಗಿದ್ದಾಗ ಅವರು ಮಾಡುವ ಕೆಲಸ ಮತ್ತು ಸಮಾಜ ಸುಧಾರಣೆಗೆ ಬಯಸುವ ನಿಲುವು ಅದು ಒಂದೇ ಆಗ್ತದೆ ಅನ್ನುವಂಥದ್ದು. ಹಾಗಾಗಿ ಸಾಮಾಜಿಕ ಬದಲಾವಣೆಗೆ ವಹಿಸಿದಂಥ ಶ್ರಮ, ಆಧ್ಯಾತ್ಮ ಮತ್ತು ನೈತಿಕ ಮೌಲ್ಯಗಳ ಆಧಾರದ ಮೇಲೆ ವರ್ಗರಹಿತ ವರ್ಣರಹಿತ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತ ಹೋಗ್ತಾರೆ. ವಾಸ್ತವಿಕತೆಯ ಮೇಲೆ, ವೈಚಾರಿಕತೆಯ ಮೇಲೆ, ವಿಚಾರ ಮಂಥನದ ಮೂಲಕ ಸಮಾಜ ಯಾವುದನ್ನು ಕುರುಡಾಗಿ ಒಪ್ಕೋಬಾರದು. ನಾವು ಅದು ಹಾಗೆ ಅಂದರೆ ಹಾಗೆ ಯಾಕೆ ಅಂತೇಳಿ ಪ್ರಶ್ನೆ ಮಾಡುವಂತಹ ನಿಲುವು ಬೇಕು ಅಂತಂದಂಥವರು. ಕಾಯಕ ದಾಸೋಹ ತತ್ವಕ್ಕೆ ನಾವು ತುಮಕೂರಿನ ಸಿದ್ಧಗಂಗೆಯ ಡಾಕ್ಟರ್ ಶಿವಕುಮಾರ ಶ್ರೀಗಳನ್ನು ನಾವು ನೆನಪಿಸ್ಕೊಳ್ತೇವೆ. ಅವರು ತ್ರಿವಿಧ ದಾಸೋಹಿಗಳು ಅಂತೇಳಿ ನಡೆದಾಡುವ ದೇವರು ಅಂತಲೇ ನಮ್ಮ ಮುಂದೆ ಇದ್ದಂಥವರು. ಹಾಗಾಗಿ 12ನೇ ಶತಮಾನದ ವಚನಕಾರರಾದಂಥ ಬಸವಣ್ಣನವರ ಆ ಆಶಯವನ್ನು 21ನೇ ಶತಮಾನದಲ್ಲಿ ಅದನ್ನು ಈಡೇರಿಸಿದಂಥವರು. ಯಾರು ಹಸಿದು ಬರ್ತಾರೆ ಅವ್ರಿಗೆ ಅನ್ನವನ್ನು ಕೊಡೋದ್ರ ಮೂಲಕ, ವಿದ್ಯೆಯನ್ನು ಬಯಸಿ ಬರ್ತಕ್ಕಂಥವರಿಗೆ ಅಕ್ಷರವನ್ನು ಕೊಡೋದ್ರ ಮೂಲಕ, ಆಶ್ರಯ ರಹಿತರಿಗೆ ವಸತಿಯನ್ನು ಕೊಡೋದ್ರ ಮೂಲಕ ತ್ರಿವಿಧ ದಾಸೋಹಿ ಅಂತೇಳಿ ಸಾಕ್ಷಾತ್ ಬಸವಣ್ಣನವರ ರೂಪು ಅಂತ ಹೇಳಿ ಗುರುತಿಸ್ಕೊಂಡಂಥವ್ರು.